ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಈ ವಿಡಿಯೋ ಬಂದು ನಿನ್ನೆ ವಿಡಿಯೋಗೆ ಆ್ಯಡ್ ಮಾಡಬೇಕಿತ್ತು, ಆದರೆ ಏನಾಗಿದೆ ಅಂದರೆ ಮಿಸ್ ಆಗಿದೆ ವಿಡಿಯೋ. ಆಮೇಲೆ ನಾನು ಮತ್ತೆ ನೋಡಬೇಕಾದ್ರೆ ಅದು ಸಿಕ್ತು. ಆಮೇಲೆ ನಾನು ಅಂದ್ಕೊಂಡೆ ಇದು ಮಿಸ್ ಆಗಿಬಿಟ್ಟಿದೆಯಲ್ಲ ಅಂಥೇಳಿ ಮತ್ತೆ ನಾನು ಆ ವಿಡಿಯೋನ ಇದರಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಅಷ್ಟೇ. ಓಕೆ, ಇದು ಮೊನ್ನೆ ನೈಟು ಮಳೆ ಇರಲಿಲ್ಲ ಒಂದಷ್ಟು ದಿನ. ಆ ಟೈಮಲ್ಲಿ ಡೈಲಿ ಈ ಥರ ಶಟಲ್ ಕಾಕ್ ಎಲ್ಲ ಆಡ್ತಾಯಿದ್ವಲ್ಲ, ಆ ಥರ ಟೈಮಲ್ಲಿ ವಿಡಿಯೋ ಮಾಡಿರೋದು. ಅದು ಮಿಸ್ ಆಗಿ ನಾನು ವಿಡಿಯೋನ ಅಪ್ಲೋಡ್ ಮಾಡಿರಲಿಲ್ಲ ಅಷ್ಟೇ. ಮತ್ತೇನಂದರೆ ಇವಾಗ ಗಾಳಿಯೆಲ್ಲ ಜೋರು ಬರ್ತಿದೆ ನೋಡಿ. ಈಗ ಯಾವ ಥರ ಅಂದರೆ ಒಂಥರ ಆಷಾಢ ಟೈಮಲ್ಲಿ ಯಾವ ಥರ ಗಾಳಿ ಬೀಸ್ತಾ ಇರುತ್ತೆ ಆ ಥರ ಬೀಸ್ತಾ ಇರುತ್ತೆ. ಆದ್ದರಿಂದ ಶಟ್ಲ್ ಕಾಕ್ ಆಡೋದಕ್ಕಾಗಲಿಲ್ಲ, ಅಂದರೆ ಸರಿಯಾಗಿ ನೀಟಾಗಿ ಬರ್ತಾ ಇರಲಿಲ್ಲ ಗಾಳಿ ಬೀಸೋದ್ರಿಂದ. ಅದು ಫುಲ್ಲು ಒಂದು ರೀತಿ ಏನಂದರೆ ಗಾಳಿಗೆ ಆ ಕಡೆ ಈ ಕಡೆ ಹೋಗ್ತಾಯಿತ್ತು ಅದರಿಂದ. ಅದಾದಮೇಲೆ ನೆಕ್ಸ್ಟ್ ಡೇ ಇದು ಏನಂದರೆ ಅವತ್ತು ತಿಂಡಿ ಬಂದು ಪೊಂಗಲ್ ಮಾಡಿದೆ. ಪೊಂಗಲ್ಲು ಯಾರಿಗೂ ಇಷ್ಟ ಆಗಿಲ್ಲ, ಯಾಕೆಂದರೆ ಪೊಂಗಲ್ ಅಂದರೆ ಅಷ್ಟು ಇಷ್ಟ ಆಗಲ್ಲ ಅಂತೆ. ಮತ್ತು ಎಲ್ಲ ಖಾಲಿಯಾಗಿ ಒಂದು ಸ್ವಲ್ಪ ಉಳ್ಕೊಂಡಿತ್ತು ಅಷ್ಟೆ. ಮತ್ತು ನಿನ್ನೆ ಸ್ವಲ್ಪ ಸಾಂಬಾರಿತ್ತು, ಇನ್ನು ಮಧ್ಯಾಹ್ನಕ್ಕೆ ಸಾಂಬಾರಿದೆ, ಸ್ವಲ್ಪ ಪೊಂಗಲಿದೆ, ಮತ್ತು ರೈಸ್ ಮಾಡಿಬಿಡೋಣ ಅಂದ್ಬಿಟ್ಟು ಅದ್ರ ಜೊತೆಗೆ ಇನ್ನು ಮುದ್ದೆ ಒಂದು ಮಾಡಿಕೊಂಡ್ರೆ ಆಯಿತು ಅಂತೇಳ್ಬಿಟ್ಟು ಮುದ್ದೆ ಮತ್ತು ವೈಟ್ ರೈಸ್ ಮಾಡಬೇಕಿತ್ತು. ಸ್ವಲ್ಪ ಕೆಲಸಗಳಿತ್ತು, ಅದನ್ನು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇದ್ದೀನಿ. ಹಾಗೆ ಇದು ಬಂದು ಅಂಗಡಿಯಿಂದ ತಂದಿರೋದು. ಒಡೆದೋಗಿದೆಯಲ್ಲ ಆ ಟೊಮೆಟೊ ಎಲ್ಲ ನನ್ನ ಟೆರೆಸ್ ಮೇಲೆ ಇರುವಂಥ ಗಿಡದಲ್ಲಿ ಬೆಳೆದಿರುವಂಥದ್ದು. ಅದಕ್ಕೆ ಮಮ್ಮ ಬೈತಾ ಇರ್ತಾರೆ ಅದು ನೋಡಿದಾಗೆಲ್ಲ. ಟೊಮೆಟೊ ರೇಟೆಲ್ಲ ಜಾಸ್ತಿ ಇದೆಯಲ್ಲ, ಯೂಸ್ ಮಾಡೋಣ, ಏನಾಗಿಲ್ಲ, ಅದು ಚೆನ್ನಾಗಿದೆ. ಹುಳ ಆಗಿರೋದು ಆ ಥರದ್ದೆಲ್ಲ ಏನಿಲ್ಲ. ಅದಾಗಿರೋದು ಏನಂದರೆ ಬಿಸಿಲಿಗೆ ಟೊಮೆಟೊ ಓಪನ್ ಆಗಿರೋ ಥರ, ಅಂದರೆ ಬಾಯಿ ಬಿಟ್ಕೊಂಡಿದೆ ಅಂತ ಹೇಳ್ತೀವಲ್ಲ ಆ ಥರ ಆಗಿಬಿಟ್ಟಿದೆ. ನನಗೆ ಇನ್ನೇನೋ ಸಾಂಬಾರಿದೆ, ಸ್ವಲ್ಪ ಪೊಂಗಲ್ಲಿದೆ, ಇನ್ನು ರೈಸು ಸ್ವಲ್ಪ ರೈಸು ಸ್ವಲ್ಪ ಮುದ್ದೆ ಮಾಡಿದರೆ ಆಯಿತು ಅಂದ್ಬಿಟ್ಟು ಅದ್ರ ಜೊತೆಗೆ ಇಲ್ಲಿ ಕೆಲಸಗಳೆಲ್ಲ ಮುಗಿಸೋಣ, ಕ್ಲೀನ್ ಮಾಡೋಣ ಅಂದ್ಬಿಟ್ಟು ನಾನು ಬೇಗನೆ ಬಂದು ಇಲ್ಲಿರೋ ತೆಂಗಿನಕಾಯಿ, ಅದು ಕೊಬ್ಬರಿ, ಅಂದರೆ ತೆಂಗಿನಕಾಯಿ ಎಲ್ಲ ಕೊಬ್ಬರಿ ಆಗಿಬಿಟ್ಟಿತ್ತು. ಅದನ್ನೆಲ್ಲ ಹೊರಗಡೆ ಎತ್ತಾಕಿ, ಅಂದರೆ ಬಿಸಿಲಿಗೆ ಎತ್ತಾಕ್ಬಿಟ್ಟು ಅಲ್ಲಿರೋದನ್ನೆಲ್ಲ ಕ್ಲೀನ್ ಮಾಡಿ, ಅಂದರೆ ಕಸ ಎಲ್ಲ ಗುಡಿಸಿ ಎಲ್ಲ ನೀಟ್ ಮಾಡಿ, ಆ ಡ್ರಮ್ ಎಲ್ಲ ಇತ್ತಲ್ಲ ಅದು ಸ್ವಲ್ಪ ಬೆಕ್ಕೆಲ್ಲ ಸ್ವಲ್ಪ ದಿನ ಅದರಲ್ಲೇ ವಾಸ ಆಗಿತ್ತಲ್ಲ, ಅಂದರೆ ಮರಿ ಹಾಕಿದ್ದೆಲ್ಲ ಅದರಲ್ಲೇ ಅಲ್ವಾ, ಆದ್ದರಿಂದ ಅದನ್ನು ಕೂಡ ಕ್ಲೀನ್ ಮಾಡಿಬಿಡೋಣ, ಅಂದರೆ ತೊಳೆದ್ಬಿಟ್ಟು ಇಡೋಣ ಅಂದ್ಬಿಟ್ಟು ಅದನ್ನು ಕೂಡ ತೊಳೆದ್ಬಿಟ್ಟು ಇಟ್ಟಿದ್ದೀನಿ. ಅದು ಡ್ರೈ ಆಗಬೇಕಷ್ಟೆ. ಅದಾದಮೇಲೆ ಇಲ್ಲಿ ಕೊಬ್ಬರಿ ಭರತ ಇದನ್ನೆಲ್ಲ ಅವ್ನು ಸ್ವಲ್ಪ ಕೆಲಸ ಎಲ್ಲ ಚೆನ್ನಾಗಿ ಮಾಡ್ತಾನೆ ಅವನು. ಅದಕ್ಕೆ ಅವನಿಗೆ ಕೊಟ್ಟಿದ್ದೆ ಕೊಬ್ಬರಿ ಎಲ್ಲ ಈ ಥರ ಕಟ್ ಮಾಡಿ ಹಾಕು ಅಂತೇಳಿ. ಅವ್ನು ಸರಿ ಆಯಿತು ಅಂತೇಳಿ ಕಟ್ ಮಾಡಿ ಹಾಕಿದ್ದಾನೆ. ನಾನು ಈ ಥರ ಡ್ರಮ್ ಎಲ್ಲ ತೊಳೆದ್ಬಿಟ್ಟು ಇಟ್ಟಿದ್ದೀನಿ. ಅದು ಡ್ರೈ ಆದಮೇಲೆ ಅದನ್ನು ತೊಗೊಂಡೋಗ್ಬಿಟ್ಟು ಮತ್ತೆ ಅದೇ ಪ್ಲೇಸ್ಗೆ ಇಡಬೇಕು. ಹೊರಗಡೆ ಇಟ್ಟರೆ ಸುಮ್ಮನೆ ಬಿಸಿಲಲ್ಲಿ ಒಣಗುತ್ತೆ ಅಂತೇಳ್ಬಿಟ್ಟು ಅದಾದಮೇಲೆ ಅಷ್ಟು ಕೆಲಸ ಮಾಡಿದ್ವಿ. ಅದೆಲ್ಲ ಸ್ಟೆಪ್ಪೆಲ್ಲ ಕ್ಲೀನ್ ಮಾಡಿದೆ. ಮತ್ತು ಭರತ ಕೊಬ್ಬರಿ ಎಲ್ಲ ಹೊಡೆದ ಎಲ್ಲ ಅದು ರೆಡಿ ಮಾಡಿ ಬಿಸಿಲಿಗೆ ಹಾಕಿದ್ದೀನಿ. ಅದಾದಮೇಲೆ ಚಿಕ್ಕದೊಂದು ಕಪ್ಪದೊಂದು ಡ್ರಮ್ ಇತ್ತಲ್ಲ, ಅದನ್ನು ಕೂಡ ಕ್ಲೀನ್ ಮಾಡಿಬಿಡೋಣ ಅಂದ್ಬಿಟ್ಟು, ಅದನ್ನು ಈಸಿ ಇದೆ, ಅದು ಆರಾಮಾಗಿ ಕ್ಲೀನ್ ಮಾಡ್ಬೋದು. ಅದಕ್ಕೆ ನಾನೇ ಹೋಗ್ಬಿಟ್ಟು ಎಲ್ಲ, ಅಂದರೆ ಲಾಕ್ ಇರುತ್ತೆ ಅದಕ್ಕೆ, ಅದು ತೆಗೆದ್ಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಮತ್ತೆ ಅದೇ ಥರ ಫಿಕ್ಸ್ ಮಾಡೋದು. ಎತ್ಕೋಬೋದು ಡ್ರಮ್ನ, ಅಲ್ಲೇ ನಿಂತ್ಕೊಂಡು ತೊಳಿಬೇಕು ಅಂತೇನಿಲ್ಲ. ಒಂದು ಸೈಡಿಗೆ ಎತ್ಕೊಂಡು ತೊಳೆದ್ಬಿಟ್ಟು ಮತ್ತೆ ಅಲ್ಲಿಗೆ ತೊಗೊಂಡೋಗಿ ಫಿಕ್ಸ್ ಮಾಡಿದ್ದೀನಿ ಅಷ್ಟೇ. ಇದರಲ್ಲಿ ಅಷ್ಟೊಂದು ಗಲೀಜು ಅನಿಸಿಲ್ಲ. ಅದೆಲ್ಲ ಉಪ್ಪು ನೀರಾಗಿರೋದ್ರಿಂದ, ಅಂದರೆ ಹಾರ್ಡ್ ವಾಟರ್ ಅಂತ ಏನು ಹೇಳ್ತೀವಿ, ಅದು ತುಂಬ ಇಲ್ಲಂತೂ 1000 ಮೇಲಿದೆ ಹಾರ್ಡ್ ವಾಟರು. ಆದ್ದರಿಂದ ಅದು ಆ ಥರ ಆಗುತ್ತೆ ಡ್ರಮ್ಗಳು ಈ ಥರದ್ದೆಲ್ಲ. ಅದಕ್ಕೆ ಫಸ್ಟ್ ಅದನ್ನು ತೊಳೆದೆ. ಇದರಲ್ಲಿ ನೋಡ್ಬೋದು ಇನ್ನೂ ಇಷ್ಟು ನೀರಿದೆ, ಅಂದರೆ ಇನ್ನೂ ಒಂದು ಕಾಲು ಭಾಗದಕ್ಕಿಂತ ಕಡಿಮೆ ಇದೆ. ಇದೆಲ್ಲ ಖಾಲಿ ಆದಮೇಲೆ ಇದ್ರೊಳಗಡೆಗೆ, ಅಂದರೆ ಈ ಡ್ರಮ್ನ ತೆಗೆದು ಕ್ಲೀನ್ ಮಾಡೋಕ್ಕಾಗಲ್ಲ, ಇದ್ರೊಳಗಡೆನೇ ಇಳಿದು ಕ್ಲೀನ್ ಮಾಡಬೇಕು. ನಾವು ವರ್ಷದಲ್ಲಿ 2 ಬಾರಿನಾದರೂ ಕ್ಲೀನ್ ಮಾಡ್ತಾ ಇರ್ತೀವಿ, ಏಕೆಂದರೆ ಉಪ್ಪು ನೀರಾಗಿರೋದ್ರಿಂದ ಕ್ಲೀನ್ ಮಾಡ್ತಾನೇ ಇರಬೇಕು. ಒಳ್ಳೆ ನೀರಾದರೆ, ಅಂದರೆ ಕಾವೇರಿ ವಾಟರು ಈ ಥರದ್ದೆಲ್ಲ ಆದರೆ ಈ ಥರ ಡ್ರಮ್ ಎಲ್ಲ ಕಪ್ಪಗಾಗೋದು ಆ ಥರದ್ದೆಲ್ಲ ಏನೂ ಆಗೋದಿಲ್ಲ. ಇಲ್ಲೂ ಕೂಡ ಕಾವೇರಿ ವಾಟರೆಲ್ಲ ಬಂದಿದೆ, ಆದರೆ ಇನ್ನು ಈ ಥರ ಏನಂದರೆ ಕ್ವಾರ್ಟರ್ಸು ಆ ಥರ ಎಲ್ಲ ಕಡೆ ಬಂದಿಲ್ಲ. ಸ್ವಲ್ಪ ಕಡೆ ಬಂದಿದೆ, ಸ್ವಲ್ಪ ಕಡೆ ಬಂದಿಲ್ಲ ಆ ಥರ. ಅದಾದಮೇಲೆ ಮತ್ತೆ ಕೆಳಗಡೆ ಬಂದು ನೀರೆಲ್ಲ ಇತ್ತಲ್ಲ ಅದೆಲ್ಲ ಖಾಲಿಯಾಗಲಿ
ಅಲ್ಲಿ ತನಕ ಮತ್ತೆ ಮಧ್ಯಾಹ್ನ ಊಟ ಮಾಡಿಕೊಂಡು, ಅಂದರೆ ಮಧ್ಯಾಹ್ನದ ಊಟ ಮಾಡಿಕೊಂಡು ಅಷ್ಟೊತ್ತಿಗೆ ಎಲ್ರಿಗೂ ಹೇಳಿದ್ದೆ ಸ್ನಾನ ಎಲ್ಲ ಮಾಡ್ಕೊಳ್ಳಿ ಅಂತೇಳಿ. ಮತ್ತು ಊಟ ಗೀಟ ಮಾಡಿಕೊಂಡು ಪಾತ್ರೆ ತೊಳೆಯೋದು ಸ್ನಾನ ಎಲ್ಲ ಮಾಡಿದ್ರೆ ಬೇಗ ನೀರು ಕೂಡ ಖಾಲಿ ಆಗುತ್ತೆ. ಆಮೇಲೆ ಹೋಗ್ಬಿಟ್ಟು ಡ್ರಮ್ ಎಲ್ಲ ತೊಳೆದ್ಬಿಟ್ಟು ಬರೋಣ. ಭರತ, ನಾನು, ಕೌಶಿ 3 ಜನ ಹೋಗೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಿ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಆಮೇಲೆ ಎಲ್ಲ ಕೆಲಸ ಅಂದರೆ ಊಟ ಗೀಟ ಎಲ್ಲ ಮಾಡಿಕೊಂಡು ನಾನು ಮತ್ತು ಭರತ ಇಬ್ಬರು ಮೇಲೋಗಿ ಡ್ರಮ್ ಎಲ್ಲ ತೊಳೆದ್ಬಿಟ್ಟು ಬಂದ್ವಿ. ಅದಾದಮೇಲೆ ಹುಡುಗರು ಈ ರಿಂಗ್ ತೊಗೊಂಡು ಆಟ ಆಡ್ತಾಯಿದ್ರು. ಕೌಶಿ ಚೆನ್ನಾಗಿ ಆಡ್ತಾನೆ, ಅವನು ಕತ್ತಲ್ಲೂ ಕೂಡ ಆಡ್ತಾನೆ. ಯಾವಾಗಲಾದರೂ ಬೇಕಾದ್ರೆ ತೋರಿಸ್ತೀನಿ. ಕತ್ತು ಮತ್ತು ಸೊಂಟದ ಹತ್ರ ಇಟ್ಕೊಂಡು ತುಂಬ ಹೊತ್ತಾಡ್ತಾನೆ. ನನಗಂತೂ ಏನೂ ಬರೋದಿಲ್ಲ ಆ ಥರ. ಅದಕ್ಕೆ ಇವರು ನಾನು ಟ್ರೈ ಮಾಡ್ತೀನಿ ಅಂತ ಎಲ್ಲರೂ ಟ್ರೈ ಮಾಡ್ತಿದ್ದಾರೆ. ಯಾರಿಗೂ ಅಷ್ಟು ನೀಟಾಗಿ ಬರಲಿಲ್ಲ. ಪೂಜಾ ಟ್ರೈ ಮಾಡಿದ್ಲು, ಮತ್ತು ಲಿಕ್ಕಿ ಟ್ರೈ ಮಾಡಿದ್ಲು, ಕೆಂಚಿ ಟ್ರೈ ಮಾಡಿದ್ಲು, ಎಲ್ಲರೂ ಟ್ರೈ ಮಾಡೋದು. ಆಮೇಲೆ ಭರತ ಬಂದುಬಿಟ್ಟು ನಾನು ಟ್ರೈ ಮಾಡ್ತೀನಿ ಅಂತ ಅಂದ. ಅದೇ ಏಮ ಮುಖ ತೊಳಿತಾ ಇದ್ದ ಅವನು. ಅಂದರೆ ನಾನು ವೀಡಿಯೋ ಮಾಡ್ತಿದ್ನಲ್ಲ, ಚೆನ್ನಾಗಿ ಬರಲಿ ನನ್ನ ಫೇಸು ಅಂದ್ಕೊಂಡು ಮುಖ ತೊಳಿತಾ ಇದ್ದ. ಇವನು ಪೂಜಾ ರೇಗಿಸೋದು, ನೀನು ಕರಿಯ ಹೋಗು ಅಂತೇಳಿ. ನಾನು ಎಲ್ಲಿದ್ದೀನಿ ಕರಿಯ, ನಾನು ಬ್ರೌನಿ ಅಂತೆಲ್ಲನೂ ರೇಗಿಸ್ಕೊಂಡು ಆಮೇಲೆ ಹೋಗ್ಬಿಟ್ಟು ಈಗಿನ ಈ ಒಂದು ಏಜ್ ಏನಿದೆ ಮಕ್ಕಳದು, ಈ ಏಜಲ್ಲಿ ಪದೇ ಏನಂದರೆ ಕನ್ನಡಿ ನೋಡ್ಕೊಳ್ಳೋದು, ಮುಖ ತೊಳೆಯೋದು, ಒಂದು ಗುಳ್ಳೆ ಬಂದ್ರೂ ಅಯ್ಯೋ ನನ್ನ ಮುಖದಲ್ಲಿ ಗುಳ್ಳೆ ಬಂದುಬಿಟ್ಟಿದೆ ಆ ಥರ ಎಲ್ಲ ಹೇಳೋದು, ಆ ಥರ ಮಾಡ್ತಾರೆ. ಅದಾದಮೇಲೆ ನೋಡಿ ಬಂದು ಆಡ್ದ, ಪರವಾಗಿಲ್ಲ. ಅದಕ್ಕೆ ಎಲ್ಲರೂ ಹೇಳ್ತಿರು ನೀನೇ ಪರವಾಗಿಲ್ಲ ಕಣೋ, ಚೆನ್ನಾಗಿ ಆಡಿದೆ, ನಮ್ಗೆ ಯಾರಿಗೂ ಕೂಡ ಬರಲಿಲ್ಲ. ಅದಕ್ಕೆ ಅವನಿಗೆ ಖುಷಿ, ನಾನು ಈ ಥರ ಚೆನ್ನಾಗಿ ಆಡ್ತಿದ್ದೀನಿ ಅಂತೇಳಿ. ಅವನು ಕಡ್ಡಿ ಥರ ಉದ್ದ ಇದ್ದಾನೆ. ಅವನು ಅಷ್ಟೇ, ಲಿಕ್ಕಿನೂ ಹಂಗೆ ಇರೋದು, ದಪ್ಪ ಇಲ್ಲ ಅವರು, ಸಣ್ಣಕ್ಕಿದ್ದಾರೆ. ಅದಕ್ಕೆ ಪೂಜೆ ಹೇಳ್ತಾರಲ್ಲ, ಹೇಮ ಬಂದುಬಿಟ್ಟು ಗಿನ್ನಿಸ್ ದಾಖಲೆ ಮಾಡಿಬಿಟ್ಟೆ ಬಿಡೋ, ನಮ್ಮೆಲ್ರಿಗಿಂತ ನೀನೇ ಚೆನ್ನಾಗಿ ಆಡಿರೋದು, ಹಾಗೆ ಹೀಗೆ ಅಂತ ಹೇಳ್ತಾ ಇದ್ವಿ. ಹಾಗೆ ಮಕ್ಕಳು ಒಬ್ಬರನ್ನ ಕಂಡ್ರೆ ಒಬ್ಬರು ಅಂದರೆ ಒಬ್ಬರ ಬಗ್ಗೆ ಒಬ್ಬರು ಈ ಥರ ಮಾಡ್ತಾನೆ, ಇವನು ಈ ಥರ ಇದು ಅಂತ ಒಬ್ಬೊಬ್ಬರ ಬಗ್ಗೆ ಕಂಪ್ಲೇಂಟು ಹೇಳ್ಕೊಂಡು, ಇವಳು ನೋಡಿ ಇವನ ಬಗ್ಗೆ ಕಂಪ್ಲೇಂಟ್ ಹೇಳ್ತಿದ್ದಾಳೆ. ಯಾರ ಬಗ್ಗೆ ಅಂದರೆ ಭರತನ ಬಗ್ಗೆ ಕಂಪ್ಲೇಂಟ್ ಹೇಳ್ತಿರೋದು, ಇನ್ಸ್ಟಾಗ್ರಾಮಲ್ಲಿ ಈ ಥರ ಆ ಥರ ಅಂತೇಳಿ. ಅವತ್ತೊಂದು ದಿನ ಈ ಥರ ಇತ್ತು. ಇನ್ನು ನೆಕ್ಸ್ಟ್ ಡೇ ಬಂದು ಇವನು ಫೋನ್ ಮಾಡೋದು ಏನಂತ ಅವ್ರ ತಾತನಿಗೆ, ಅಂದರೆ ತಾತ ಅಂದರೆ ಮೋಹನ್ ಮಮ್ಮ ತಾತ ಆಗಬೇಕಲ್ವ, ನನ್ನನ್ನು ಅಜ್ಜಿ ಅನ್ನಲ್ಲ, ಅವನು ಅತ್ತೆ ಅಂತ ಕರಿತಾ ಇರ್ತಾನೆ. ಇವರು ಹೇಳ್ತಾ ಇರ್ತಾರೆ ಅಜ್ಜಿ ಅಂತ ಹೇಳು ಅಂತೇಳಿ. ಆದರೆ ಅವನು ಅಜ್ಜಿ ಅಂತ ಹೇಳೋದೇ ಇಲ್ಲ, ಅತ್ತೆ ಅಂತಲೇ ಕರೀತಾ ಇರೋದು. ಅದಕ್ಕೆ ಮೋಹನ್ ಮಮ್ಮಂಗೆ ಫೋನ್ ಮಾಡಿಬಿಟ್ಟು, ತಾತ ನೀವು ಇದು ನನಗೆ ಕುರ್ಕುರಿ ತಗೊಬನ್ನಿ ಅಂತ ಹೇಳಿದ್ರ. ಅದಕ್ಕೆ ಒಂದು ಕುರ್ಕುರಿ ಈ ಥರ ಎಲ್ಲ ತಂದರೆ ಏನು ಮಾಡ್ತಾರೆ ಇವರು, ಆ ಹುಡುಗಂತ ಕಿತ್ಕೊಂಡು ಒಂದೊಂದು ಪೀಸೆಲ್ಲ ತಿನ್ಕೋತಾ ಇರ್ತಾರೆ. ಅದಕ್ಕೆ ಎಲ್ಲರಿಗೂ ಒಂದೊಂದು ಪ್ಯಾಕೆಟ್ ಎಲ್ಲ ತಂದುಕೊಟ್ಟಿದ್ರು. ಅದಾದಮೇಲೆ ಇದು ಮಧ್ಯಾಹ್ನ ಏನು ಮಾಡಿದ್ದಾರೆ ಅಂದರೆ ಎಲ್ಲರೂ ಸೇರಿಕೊಂಡು ಇದು
ಮುಖಕ್ಕೆಲ್ಲ ಕಾಫಿ ಪೌಡರ್ನ ತೊಗೊಂಡು ಸ್ಕ್ರಬ್ ಮಾಡ್ತೀವಿ ಅಂತೇಳಿ ಸ್ಕ್ರಬ್ ಮಾಡಿಕೊಂಡು ಹಾಗೆ ಅದನ್ನು ಒಂದೆರಡು ನಿಮಿಷ ಮುಖದಲ್ಲಿ ಬಿಟ್ಟರೆ ಹೇಗಿದ್ದರೂ ಸ್ಕ್ರಬ್ ಎಲ್ಲ ಮಾಡಿದ್ದೀವಲ್ಲ ಮುಖಕ್ಕೆ ಅದು ಒಳ್ಳೆಯದು, ಅಂದರೆ ಸ್ಕಿನ್ ಸ್ವಲ್ಪ ಗ್ಲೋ ಬರುತ್ತೆ ಅಂತೇಳ್ಬಿಟ್ಟು ಏನು ಮಾಡ್ತಿದ್ದಾರೆ ಅಂದರೆ ಹಾಗೆ ಬಿಟ್ಕೊಂಡು ಒಂದು 10 ನಿಮಿಷ ಅಥವಾ ಕಾಲು ಗಂಟೆ ಬಿಟ್ಟು ಮುಖ ತೊಳೆಯೋಣ ಅಂದ್ಬಿಟ್ಟು ಎಲ್ಲರೂ ಈ ಥರ ಮಾಡ್ಕೊಂಡಿದ್ದಾರೆ. ಆಮೇಲೆ ಮತ್ತೆ ಇನ್ನು ಇವರೆಲ್ಲ ನಾಳೆ ಹೊರಡೋ ಪ್ಲ್ಯಾನ್ ಆಯಿತು. ಅದಕ್ಕೆ ನಾನೇನು ಮಾಡಿದೆ, ಸರಿ ಹೊರಡೋಣ ಇವಾಗ ಅಂತೇಳ್ಬಿಟ್ಟು. ಎಲ್ಲಿಗೆ ಅಂತ ಅಂತೀರಾ, ಅವಳಿಗೆ ಅಂದರೆ ಅವಳಿಗೆ ಇವಾಗ 4 ವರ್ಷ ಆಗ್ತಾಯಿದೆ. ಇವಾಗ 3.5 ವರ್ಷ ಆಗಿದೆ ಮದುವೆ ಆಗಿ. ಅದಕ್ಕೆ ಅವಳು ಪ್ರೆಗ್ನೆಂಟಲ್ಲಿರುವಾಗ ಸೀರೆ ತೆಗೆದಿದ್ದು. ಅದಾದಮೇಲೆ ಅವಳು ಮತ್ತೆ ಇಲ್ಲಿಗೆ ಬರಲೇ ಇಲ್ಲ ಬೆಂಗಳೂರಿಗೆ. ಅದಕ್ಕೆ ನಿನ್ನ ಸೀರೆ ಏನಾದರೂ ತೊಗೋ ಅಂದ್ಬಿಟ್ಟು ಅಂಗಡಿಗೆ ಕರ್ಕೋಗೋಣ ಅಂತೇಳ್ಬಿಟ್ಟು ರೆಡಿಯಾಗಿ ಬಂದ್ವಿ. ಬರ್ತಾ ಇದ್ದಾಗೇ ಮನೆಯಿಂದ ಒಂದು 5 ನಿಮಿಷ ನಡ್ಕೊಬಂದ್ವಿ ಅಷ್ಟೇ ಬಸ್ ಸ್ಟ್ಯಾಂಡ್ ಹತ್ರ. ನೋಡಿದರೆ ಮಳೆ ಜೋರಾಗೋಯ್ತು. ಆಮೇಲೆ ಇನ್ನೇನು ಮಾಡೋದು, ಬೇಕ್ರಿ ಹತ್ರ ಬಂದು ಎಲ್ಲರೂ ನಿಂತ್ಕೊಂಡ್ವಿ. ನಾನು ಕೌಶಿ ಇಲಿಕ್ಕೆ ಅಷ್ಟೇ, ಎಲ್ಲರೂ ಬರಲಿಲ್ಲ. ಅವರಿಗೆ ಇಷ್ಟ ಆಗಿಲ್ಲ ಅಂತೆ. ನೀವು ಹೋಗಿ ಬನ್ನಿ, ನಾವು ಮನೇಲೇ ಇರ್ತೀವಿ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾವಿಲ್ಲಿ ಬೇಕ್ರಿ ಹತ್ರ ಬಂದು ನಿಂತ್ಕೊಂಡಿದ್ದೀವಿ. ಆಮೇಲೆ ಇವಳಿಗೆ ಹೇಳಿದ್ದೆ ಸೀರೆ ತೊಗೋ ಅಂತೇಳಿ. ಅದಕ್ಕೆ ಅವಳು ನನಗೆ ಸೀರೆ ಬೇಡ ಆಂಟಿ, ಸೀರೆ ತುಂಬ ಇದೆ, ಆದರೆ ನೀವು ಉಟ್ಕೊಳ್ಳೋದೇ ಇಲ್ಲ, ನನಗೆ ಡ್ರೆಸ್ಸೇ ತೊಗೋತೀನಿ ಅಂತ ಹೇಳಿದ್ಲು. ಸರಿ ಆಯಿತು ತಗೋ ಅಂತ ಹೇಳ್ಬಿಟ್ಟು ಆಮೇಲೆ ಟ್ರೆಂಡ್ಸ್ಗೆ ಹೋಗೋಣ ಅಂತ ಹೇಳಿದೆ. ಟ್ರೆಂಡ್ಸು ಅಥವಾ ಅಲ್ಲೇನಾದರೂ ನಿಂಗೆ ನೋಡು ಇಷ್ಟ ಆಗಿಲ್ಲ ಅಂದರೆ ಬೇರೆ ಕಡೆ ಹೋಗೋಣ ಅಂತ ಹೇಳಿದೆ. ನಾನೆಲ್ಲ ಸ್ವಲ್ಪ ಈ ಟಾಪ್ಗಳು ಆ ಥರದ್ದೆಲ್ಲ ತೊಗೊಳ್ಳೋದೆಲ್ಲ ಟ್ರೆಂಡ್ಸಲ್ಲೇ, ಅದರಿಂದ ಇಷ್ಟ ಆದರೆ ತೊಗೋ ಅಂತೇಳಿ ಕರ್ಕೊಬಂದೆ. ನಾವು ಮಳೆ ನಿಂತಿರಲಿಲ್ಲ, ಹಾಗೆ ಹನಿ ಉದುರುತ್ತಾನೆ ಇತ್ತು. ಅದಕ್ಕೆ ನಾವೇನು ಮಾಡಿದ್ವಿ, ಇನ್ನು ಮಳೆ ನಿಲ್ಲೋದಿಲ್ಲ, ಇಲ್ಲೇ ನಿಂತ್ಕೊಂಡ್ರೆ ನಾವು ಬಟ್ಟೆ ತೊಗೊಳಕ್ಕಾಗಲ್ಲ, ಇವಾಗ ನಾವು ಅಂಗಡಿಗೆ ಹೋಗೋಣ ಅಂದ್ಬಿಟ್ಟು ಸಣ್ಣ ಸಣ್ಣ ಹನಿ ಬೀಳ್ತಾಯಿತ್ತಲ್ಲ. ಅದಕ್ಕೆ ಏನು ಮಾಡಿದ್ವಿ, ಹಾಗೆ ನಿಂತ್ಕೊಂಡು ಬಂದು ಬಸ್ ಸ್ಟ್ಯಾಂಡಲ್ಲಿ ಬಸ್ ಹತ್ಕೊಂಡು ಅಲ್ಲಿಂದ ಬಸ್ ಇಳಿದು ಅಲ್ಲಿಂದ ಒಂದು 5 ನಿಮಿಷ ನಡಿಬೇಕು ಟ್ರೆಂಡ್ಸ್ ಇರೋ ಜಾಗಕ್ಕೆ. ಅದಕ್ಕೆ ಅಲ್ಲೂ ಕೂಡ ನೆನ್ಕೊಂಡು ಬಂದ್ವಿ. ಅಂದರೆ ಜೋರು ಮಳೆ ಅಲ್ಲ, ಸಣ್ಣ ಸಣ್ಣ ಹನಿ, ನೀವು ನೋಡ್ತಾ ಇರ್ಬೋದು ಕೂದಲು ಮೇಲೆಲ್ಲ ಹನಿ ಉದುರಿದೆ. ಸರಿ ಇಲ್ಲ ಅಂದಿದ್ರೆ ನಾವು ಹನಿ ಬರ್ತಾಯಿದೆ ಅಂದ್ಬಿಟ್ಟು ಅಲ್ಲೇ ಇದ್ದಿದ್ರೆ ನಾವು ಬರೋದಕ್ಕೆ ಆಗ್ತಾ ಇರಲಿಲ್ಲ, ಅಲ್ಲೇ ಇರಬೇಕಾಗಿತ್ತು. ಅದಾದಮೇಲೆ ಬೇಡ ಹೋಗೋಣ ಅಂದ್ಬಿಟ್ಟು ಬಂದಿದ್ದಕ್ಕೆ ಆಮೇಲೆ ಬಂದ್ವಿ. ನಾವು ಟ್ರೆಂಡ್ಸ್ ಒಳಗಡೆ ಹೋದ್ವಿ. ಆವಾಗ ನೋಡಿದ್ರೆ ಮಳೆ ನಿಂತೋಗಿದೆ. ನೋಡಿದರೆ ನಾವು ಎಲ್ಲ ಮುಗಿಸಿ ಬರುವಾಗ ಬಿಸಿಲು ಬಂದಿದೆ. ಆಮೇಲೆ ಅವಳಿಗೆ ಈ ಥರ ಟಾಪ್ ತೊಗೋ, ಈ ಥರ ಟಾಪ್ ತೊಗೋ ಅಂತ ಹೇಳ್ತಾ ಇದ್ದೆ. ಆಮೇಲೆ ಅವಳು ನೋಡ್ತೀನಿ ಯಾವ್ದು ತೊಗೊಳ್ಳೋದು ಅಂತ, ಒಂದಷ್ಟು ನೋಡು, ಹಿಂಗೆ ಯಾವ್ದು ಇಷ್ಟ ಆಗುತ್ತೆ ಅದು ಸೆಲೆಕ್ಟ್ ಮಾಡ್ಕೊ, ಟ್ರಯಲ್ ನೋಡು, ಆಮೇಲೆ ಯಾವುದು ಓಕೆ ಅನಿಸುತ್ತೆ ಅದನ್ನು ತೊಗೋ ಅಂತ ಹೇಳ್ತಾ ಇದ್ದೆ. ಸರಿ ಆಯಿತು ಅಂಥೇಳಿ ಒಂದಷ್ಟು ಟಾಪ್ಗಳನ್ನ ಅವಳು ಇಲ್ಲಿ ನೋಡ್ತಾ ಇದ್ದಾಳೆ. ಅವಳಿಗೆ ಹೇಳಿದೆ ಏನಂದರೆ, ನಿನಗೆ ಯಾವುದು ಇಷ್ಟ ಆಗುತ್ತೆ ಅದನ್ನೇ ತೊಗೋ ಅಂತ. ಏಕೆಂದರೆ ಒಬ್ಬೊಬ್ಬರಿಗೆ ಒಂದೊಂದು ಥರ ಡ್ರೆಸ್ಗಳಿರ್ಬೋದು, ಒಬ್ಬೊಬ್ಬರಿಗೆ ಒಂದೊಂದು ಥರ ಇದಿರುತ್ತೆ, ಈ ಥರದ್ದು ಬೇಕು ನನಗೆ, ಈ ಥರ ಬೇಕು ಅಂತ. ಅದಕ್ಕೆ ನಿನಗೆ ಯಾವುದು ಇಷ್ಟ ಆ ಥರನೇ ತೊಗೋ ಅಂತ ಹೇಳಿದೆ. ಅವಳಿಗೆ ಫಸ್ಟು ಟಾಪ್ ಎಲ್ಲ ಇಷ್ಟ ಆಗಿಲ್ಲ,
ಫುಲ್ಲು ಸೆಟ್ ಇರುವಂಥದ್ದೇ ತೊಗೊಳ್ತೀನಿ ಅಂತ ಅಂದ್ಬಿಟ್ಟು ಫಸ್ಟು ಒಂದಷ್ಟು ಟಾಪ್ ನೋಡಿದ್ಲು, ಅದು ಇಷ್ಟ ಆಗಿಲ್ಲ. ಆಮೇಲೆ ಒಂದಷ್ಟು ಪ್ಯಾಂಟ್ ಮತ್ತು ಟಾಪ್ ಇರುವಂಥ ಸೆಟ್ ನೋಡಿದ್ಲು, ಅದು ಕೂಡ ಅಷ್ಟೊಂದು ಇಷ್ಟ ಆಗಿಲ್ಲ ಅವಳಿಗೆ. ಅದಕ್ಕೆ ಈ ಲಿಕ್ಕಿ ಎಲ್ಲ ಇದ್ರಲ್ಲ ಅವ್ರಿಗೆ ಅವ್ರೇನು ಮಾಡಿದ್ರು, ಅವಳು ಇದು ನಿನಗೆ ಇದು ಚೆನ್ನಾಗಿಲ್ಲ, ಇದು ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ತಾಯಿದ್ಲು. ಅದಕ್ಕೆ ನಾನು ಹೇಳ್ದೆ, ಅವ್ರದ್ದು ಬಿಡು, ಅವ್ರು ಹೇಳ್ತಾರೆ, ಒಬ್ಬೊಬ್ಬರಿಗೆ ಒಂದೊಂದು ಥರ ಅಭಿಪ್ರಾಯಗಳಿರುತ್ತೆ. ನಿನಗೆ ಯಾವ್ದು ಇಷ್ಟ ಆಯಿತು, ನಿನ್ಗೆ ಯಾವುದು ಸರಿ ಅನ್ನಿಸ್ತೋ ಅದನ್ನು ಮಾತ್ರ ತಗೋ ಅಂತ ಹೇಳ್ದೆ. ಸರಿ ಆಯ್ತು ಆಂಟಿ ಅಂತ ಅಂದ್ಲು. ನನಗೆ ಸೀರೆನೇ ತೊಗೊಡ್ಬೇಕು ಅಂತ ಆಸೆ ಇತ್ತು, ಆದರೆ ಅವಳಿಗೆ ಸೀರೆ ಬೇಡ ಅಂತ ಅಂದ್ಲಲ್ಲ. ಯಾಕೆಂದರೆ ಸೀರೆ ಅಂದರೆ ಜಾಸ್ತಿ ಉಡೋದಿಲ್ಲ. ಎಲ್ಲಾದರೂ ಹೋಗಬೇಕು ಅಂದರೆ ಸಡನ್ನಾಗಿ ನಾನಾಗಿರ್ಬೋದು, ಯಾರೇ ಆಗಿರ್ಬೋದು ಏನು ಮಾಡ್ತೀವಿ ಅಂದರೆ ಒಂದು ಟಾಪ್ ಹಾಕ್ಕೊಂಡು ಓಡ್ಬಿಡ್ತೀವಿ. ಸೀರೆ ಅಂದರೆ ಸ್ವಲ್ಪ ಉಡೋದು ಕಡಿಮೆನೇ. ಅದಕ್ಕೆ ಅವಳೇ ಇಷ್ಟಪಟ್ಲಲ್ಲ, ಸರಿ ಆಯಿತು ಅಂಥೇಳಿ ತಗೋ ಅಂತ ಅಂದೆ. ಸುಮಾರು ಎಷ್ಟು ಟಾಪ್ಗಳು ನೋಡಿದ್ಲು ಅಂದರೆ ತುಂಬ ಟಾಪ್ಗಳು ನೋಡಿದ್ರು. ಅದರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡಿದ್ಲು. ನಾನು ಒಂದಷ್ಟು, ಅವಳು ಮಾತ್ರ ಅಲ್ಲ, ನಾನು ಒಂದಷ್ಟು ನಾನು ತೊಗೊಳ್ಳಲ್ಲ, ಆದರೂ ಕೂಡ ನೋಡಿದೆ ತೊಗೊಳ್ಳೋಣ ಅಂತ. ಅದು ಒಂದೆರಡು ಟಾಪ್ಗಳು ಇಷ್ಟ ಆಯಿತು. ಆದರೆ ಬೇಡ, ಈ ತಿಂಗಳು ಸ್ವಲ್ಪ ಒಂದು ಅವನಿಗೆ ಕಾಲೇಜ್ ಅಂತಲೇ ಹೇಳಲ್ಲ ನಾವು, ಯಾವಾಗಲೂ ಸ್ಕೂಲ್ ಅಂತಲೇ ಬರ್ತಾ ಇರುತ್ತೆ. ಅವ್ನ ಕಾಲೇಜ್ ಫೀಸು ಅದು ಇದು ಎಲ್ಲ ಕಟ್ಟಿದ್ವಿ, ಅದರಿಂದ ಸ್ವಲ್ಪ ದುಡ್ಡು ಇದೆ. ಆದರೆ ಮನೆ ಖರ್ಚಿಗೆಲ್ಲ ಬೇಕಾಗುತ್ತೆ. ಈ ತಿಂಗಳು ಏನು ತೊಗೊಳ್ಳೋದೇ ಬೇಡ, ನೆಕ್ಸ್ಟು ಮಂತ್ ಏನಾದರೂ ತೊಗೊಂಡ್ರಾಯ್ತು ಅಂತ ಅಂದ್ಬಿಟ್ಟು ನಾನು ಕೌಶಿ ಹೇಳ್ತಾಯಿದ್ದೆ, ಈ ಟಾಪ್ ಚೆನ್ನಾಗಿದೆ ತೊಗೊಳಮ್ಮ ಅಂಥೇಳಿ. ನನಗೆ ಬೇಡ, ನನಗೆ ನೆಕ್ಸ್ಟ್ ಟೈಮ್ ತೊಗೊಳ್ತೀನಿ ನಾನು, ಇವಾಗ ಬೇಡ ಅಂತ ಅಂದ್ಬಿಟ್ಟು ಅವಳು ಮಾತ್ರ ಒಂದು ಲಾಂಗ್ ಟಾಪ್ ತೊಗೊಂಡ್ಳು. ಅದಕ್ಕೆ ಒಂದು ಲೆಗ್ಗಿಂಗ್ಸ್ ತೊಗೊಂಡು ಹಾಗೆ ಬಂದ್ವಿ. ಆಮೇಲೆ ಮಳೆ ಎಲ್ಲ ನಿಂತಿತ್ತಲ್ಲ, ಏನಾದರೂ ತಿಂತೀರಾ ಅಂತ ಕೇಳಿದ್ದಕ್ಕೆ ತಿಂತೀವಿ, ಏನಾದರೂ ಗೋಲ್ಗಪ್ಪ ಆ ಥರದ್ದೇನಾದರೂ ತಿನ್ನೋಣ ಅಂತ ಹೇಳಿದ್ರು. ಸರಿ ಆಯಿತು ಹೋಗೋಣ ನಡೀರಿ ಅಂದ್ಬಿಟ್ಟು ಆಮೇಲೆ ಗೋಲ್ಗಪ್ಪದ ಹತ್ರ ಹೋಗ್ಬಿಟ್ಟು ಅಲ್ಲಿ ಇಬ್ಬರು ತೊಗೊಂಡು, ಅಂದರೆ 3 ಜನನೂ ತಿಂದರು. ಕೌಶಿಗಂತೂ ಗೋಲ್ಗಪ್ಪ ಅಂದರೆ ತುಂಬ ಇಷ್ಟ ಬಿಡಿ, ನನಗೆ ಇಷ್ಟ ಆಗಲ್ಲ. ಇಷ್ಟ ಇಲ್ಲ ಅಂತಲ್ಲ, ನನಗೆ ಈ ಥರದ ಐಟಮು ಅಂದರೆ ಗೋಬಿ, ಪಾನಿಪುರಿ, ಮಸಾಲೆ ಪುರಿ, ಗೋಲ್ಗಪ್ಪ ಈ ಥರದ್ದೆಲ್ಲ ತುಂಬ ಇಷ್ಟಪಟ್ಟು ತಿಂತೀನಿ. ಆದರೆ ನಾನೇ ತಿನ್ನೋಕ್ಕೆ ಹೋಗಲ್ಲ. ಅದಕ್ಕೆ ನೀವು 3 ಜನ ಮಾತ್ರ ತಿನ್ನಿ ಅಂತ ಹೇಳಿದೆ. ಅವ್ರು 3 ಜನ ತಿಂತಾಯಿದ್ದಾರೆ. ನಾನೇನು ಮಾಡ್ತಿದ್ದೆ ಅಂದರೆ ಅವ್ರು ತಿನ್ನೋ ಒಂದು ಇದರಲ್ಲೇ ಒಂದು ಎತ್ಕೊಂಡು 1, 2 ಈ ಥರ ತಿಂತಾಯಿದ್ದೆ. ಆಮೇಲೆ ಎಲ್ಲರೂ ಅಂದರೆ 3 ಜನನೂ ಗೋಲ್ಗಪ್ಪ ತೊಗೊಂಡು ಹಾಗೆ ಒಂದು ಪ್ಲೇಟ್ ಸುಕ್ಕನೂ ತೊಗೊಂಡು, ಸುಕ್ಕ ಸ್ವಲ್ಪ ಚೆನ್ನಾಗಿರುತ್ತೆ ಟೇಸ್ಟು ಅಂತೇಳಿ. ಆಮೇಲೆ ನಾನು ಅದರಲ್ಲೊಂದೆರಡು ಇದರಲ್ಲೊಂದೆರಡು ತಿಂದ್ಕೊಂಡೆ. ಅದೇ ಒಂದು ಪ್ಲೇಟ್ ಆಗೋಯ್ತು ನನಗೆ. ಆಮೇಲೆ ತಿಂದ್ಕೊಂಡು ಮನೆಗೆ ಹೊರಟ್ವಿ. ಅವರಿಗೆ ಮನೆಗೆ ಹೋಗ್ಬಿಟ್ಟು ಇವರು ಈ ಥರ ಹೇಳ್ತಾಯಿದ್ರು, ನಾವು ಗೋಲ್ಗಪ್ಪ ತಿಂದ್ವಿ, ನೀನು ಮಿಸ್ ಮಾಡಿಕೊಂಡೆ, ನೀನು ಬಂದಿದ್ದರೆ ನಿನಗೂ ಕೂಡ ಗೋಲ್ಗಪ್ಪ ಸಿಗ್ತಾಯಿತ್ತು, ಹಾಗೆ ಹೀಗೆ ಅಂತ ಹೇಳ್ತಾಯಿದ್ರು. ಆದರೆ ಪರವಾಗಿಲ್ಲ ಹಾಗೆ ಹೀಗೆ ಅಂತ ಇವರು. ಅದಾದಮೇಲೆ ಬಂದಮೇಲೆ ಯಾವುದೇ ವೀಡಿಯೋ ಮಾಡಿಲ್ಲ. ಇದು ಬಂದು ಸಂಜೆ. ಮತ್ತು ಇವರು ಶಟಲ್ ಕಾಕ್ ಆಡೋದಕ್ಕೆ ಹೋಗೋಣ ಆಂಟಿ ಹೋಗೋಣ ಅಂತ ಹೇಳ್ತಾಯಿದ್ರು. ಯಾಕೆಂದರೆ ಮತ್ತು ನಾಳೆ ಎಲ್ಲರೂ ಊರಿಗೆ ಹೊರ್ಟೋಗ್ತೀವಿ, ಇವತ್ತು ಲಾಸ್ಟ್ ಡೇ, ಆಟ ಆಡೋಣ ಅಂದ್ಬಿಟ್ಟು ಇಲ್ಲೂ ಎಲ್ಲರೂ ಬಂದು ಆಟ ಆಡ್ತಿದ್ದಾರೆ. ಅಂದರೆ ನಾವು ವಾಕ್ ಮಾಡ್ತಾಯಿದ್ವಿ, ಒಂದಿಬ್ಬರು ಆಟ ಆಡ್ತಾಯಿದ್ರು. ಈ ಥರ ಪಾಪನೂ ಕೂಡ ಯಾರೂ ಮಲಗೋದೇ ಇಲ್ಲ, ಎಲ್ಲರೂ ಇರ್ತಾರಲ್ಲ, ಸುಮ್ಮನೆ ಮೊಬೈಲ್ ನೋಡೋದು, ಆಟ ಆಡೋದು, ಆ ಥರ ಮಾಡ್ತಾ ಇರ್ತಾರೆ. ಅದಕ್ಕೆ ಇವ್ರು ಆಟ ಆಡ್ತಾಯಿದ್ರು, ನಾನು ಸ್ವಲ್ಪ ವೀಡಿಯೋ ಮಾಡ್ಕೋತಾ ಇದ್ದೆ ಅಷ್ಟೆ.
ಇಲ್ಲಿ ಆಟ ಆಡಿ ಹೋಗಿ ಆಮೇಲೆ ಹೋಗಿ ಮಲಗೋದಷ್ಟೇ. ಯಾಕೆಂದರೆ ಊಟ ಎಲ್ಲ ಮಾಡಿಬಿಟ್ಟು ಫುಲ್ ಎಲ್ಲ ರೆಡಿ ಮಾಡಿ ಬಂದಿರ್ತೀವಿ. ಕಸ ಎಲ್ಲ ಗುಡಿಸ್ಬಿಟ್ಟು ಅಡುಗೆ ಮನೆ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಬೆಡ್ಡೆಲ್ಲ ಹಾಕಿ ಬೆಡ್ಶೀಟು ಪ್ರತಿಯೊಂದು ಹಾಕ್ಬಿಟ್ಟು ಆಮೇಲೆ ಕೆಳಗಡೆ ಬಂದು ಆಟ ಆಡೋದು ಡೈಲಿ ಈ ಥರನೇ ಮಾಡ್ತಾಯಿದ್ರು. ಯಾಕೆ ಅಂದರೆ ಇಲ್ಲಿಂದ ಹೋಗ್ಬಿಟ್ಟು ಆವಾಗ ಹೋಗಿ ಕ್ಲೀನ್ ಮಾಡೋದು ಅಂದರೆ ಸ್ವಲ್ಪ ಕಷ್ಟ ಅಲ್ವಾ. ಅದಕ್ಕೆ ಫಸ್ಟೇ ಎಲ್ಲ ರೆಡಿ ಮಾಡಿಬಿಟ್ಟು ಬಂದು ಆಮೇಲೆ ಮಲ್ಕೋತಾಯಿದ್ರು. ಆಟ ಆಡ್ಬಿಟ್ಟು ಬಂದು ಮಲ್ಕೋತಾಯಿದ್ರು. ಅವಾಗ ಈಸಿ ಅನ್ನಿಸ್ತಾಯಿತ್ತು. ಮತ್ತು ಆವಾಗ ಹೋಗಿ ಕ್ಲೀನ್ ಮಾಡೋದು ಎಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗ್ತಿತ್ತಲ್ಲ, ಅದರಿಂದ. ಅದಾದಮೇಲೆ ಎಲ್ಲರೂ ಇವಾಗ ನಿದ್ದೆ ಮಾಡೋದು ಬಿಟ್ಟು ಎಲ್ಲರೂ ಹರಟೆ ಹೊಡಿತಾ ಇದ್ದಾರೆ. ಯಾಕೆಂದರೆ ನಾನು ಮಲ್ಕೊಳ್ರು ಅಂದರೆ ಆಂಟಿ ಸ್ವಲ್ಪ ಹೊತ್ತು ಮಾತಾಡಿ ಆಂಟಿ, ಇನ್ನೇನು ನಾಳೆ ಎಲ್ಲರೂ ಹೊರಟೋಗ್ತೀವಿ, ಇನ್ನು ನೀವೇ ಇರೋದು, ಇನ್ಯಾರೂ ಇರಲ್ಲ ಅಂದ್ಬಿಟ್ಟು ಎಲ್ಲರೂ ಏನಾದ್ರು ಸ್ಟೋರಿ ಹೇಳಿ ಹಾಗೆ ಹೀಗೆ ಅಂತ ಸ್ಟಾರ್ಟ್ ಮಾಡಿದ್ರು. ಏನು ಸ್ಟೋರಿ ಹೇಳೋದು, ಏನು ಸ್ಟೋರಿ ಇಲ್ಲ ಹೇಳೋಕ್ಕೆ ಅಂತ ಅಂದೆ. ಹಾಗೆ ಏನಾದರೂ ಒಂದು ವಿಷಯದ ಬಗ್ಗೆ ಎತ್ಕೊಳ್ಳೋದು, ಮಾತಾಡೋದು ಈ ಥರದ್ದು ಆಗ್ತಾಯಿತ್ತು. ಆಮೇಲೆ ನಾನು ಹೇಳಿದೆ ಯಾವುದೋ ಒಂದು ದೆವ್ವ ಸ್ಟೋರಿ ಸ್ಟಾರ್ಟ್ ಮಾಡಿದೆ. ನನಗೆ ಈ ಥರ ಎಕ್ಸ್ಪೀರಿಯೆನ್ಸ್ ಇದೆ ದೆವ್ವದ್ದು. ನಾನು ದೆವ್ವ ನೋಡಿಲ್ಲ, ಆದರೆ ಈ ಥರ ಆಯಿತು ನನಗೆ ಅಂತ ನಾನೊಂದು ಸ್ಟೋರಿನ ಅವರಿಗೆ ಹೇಳಿದೆ. ಅದಾದಮೇಲೆ ಒಬ್ಬರು ಅಂತ ಅವ್ರಿಗಾಗಿರೋ ಎಕ್ಸ್ಪೀರಿಯೆನ್ಸ್ ಏನಿದೆ ಅದನ್ನು ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಂದರೆ ನನಗೆ ಈ ಥರ ಆಯಿತು, ನನಗೆ ಈ ಥರ ಆಗಿತ್ತು, ನಾನು ಅಲ್ಲೋಗಿದ್ದೆ, ಈ ಥರ ಇತ್ತು ಅಂತೆ ಒಬ್ಬೊಬ್ಬರು ಸ್ಟೋರಿ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ರ. ಅದಾದಮೇಲೆ ಇವರಿಗೆ ನಿದ್ದೆನೇ ಬರ್ತಾಯಿಲ್ಲ. ಯಾಕೆಂದರೆ ಇನ್ನು ಅದೇ ಕನಸಲ್ಲೆಲ್ಲ ಬರ್ತಾಯಿರುತ್ತೆ. ಆಂಟಿ ನೀವು ಬೇರೆ ದೆವ್ವ ಬೇರೆ ಹೇಳ್ಬಿಟ್ರ, ಎಲ್ಲರೂ ಒಂದೊಂದು ಸ್ಟೋರಿ ಬರೀ ದೆವ್ವದ ಬಗ್ಗೆನೇ ಮಾತಾಡಿದ್ದೀರಾ ಅಂತ. ಆಮೇಲೆ ದೆವ್ವದ ಬಗ್ಗೆ ಮತ್ತು ಇವರು ನಿದ್ದೆ ಮಾಡಿದೆ ಎದ್ರಕೋಗ್ಬಿಟ್ರೆ ಏನು ಮಾಡೋದು ಅಂದ್ಬಿಟ್ಟು ದೆವ್ವ ತೆಗ್ದಾಕ್ಬಿಟ್ಟು ದೆವ್ವ ಸ್ಟೋರಿ ಹೋಗ್ಬಿಟ್ಟು ದೇವ್ರ ಸ್ಟೋರಿ ಬಂದುಬಿಡ್ತು. ಆವಾಗ ದೇವ್ರ ಸ್ಟೋರಿ ಎಲ್ಲ ಹೇಳಿದ್ರೆ ಸ್ವಲ್ಪ ನಿದ್ದೆ ಮಾಡ್ತಾರೆ ಅಂದ್ಬಿಟ್ಟು ಆವಾಗ ದೇವರು ಈ ಥರದ ಬಗ್ಗೆ ನನಗೆ ಆ ಥರ ಆಯಿತು ಅದೂ ಕೂಡ ಒಬ್ಬೊಬ್ಬರು ಎಕ್ಸ್ಪೀರಿಯೆನ್ಸ್ ಇರುತ್ತಲ್ಲ ಅದನ್ನೆಲ್ಲ ಹೇಳ್ಕೊತಾಯಿದ್ರು. ಹಾಗೆ ಹೇಳ್ಕೊಂಡು ಆಮೇಲೆ ನಿದ್ದೆ ಮಾಡಿದ್ರು ಅವರೆಲ್ಲ. ರಾತ್ರಿ ಹೊತ್ತು ನಾನು ಹೋಗಿ ಒಂದು 1 ಗಂಟೆನೋ 12:45 ಅವಾಗ ಆ ಥರ ಹೋಗಿ ಮಲ್ಕೊಂಡೆ. ಇವರು 3 ಗಂಟೆ ರಾತ್ರಿ ತನಕ ಮಲಗಿಲ್ಲ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗಾದ್ರೆ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.